ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಸೊ ಬೆಳಗ್ಗೆಯಿಂದ ಎದ್ದಿದ್ದು ಲೇಟು, ಬ್ರೇಕ್ಫಾಸ್ಟ್ ಲೇಟು, ಅಡುಗೆ ಮಾಡಿದ್ದು ಲೇಟು, ಊಟ ಎಲ್ಲ ಲೇಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಸಂಡೇ ಆಗಿರೋದ್ರಿಂದ ವೀಕೆಂಡ್ ಅಲ್ವಾ, ಸ್ವಲ್ಪ ಹೊರಗಡೆ ಹೋಗಿ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಬುಜ್ಜಿಗೂ ಒಂದು ಸಮ್ಮರ್ ಕ್ಯಾಂಪ್ ಹೋಗು, ಬಾ ಮಲಗು, ರೆಸ್ಟ್ ಮಾಡು, ಎದ್ದೇಳು. ಅದು ಹಾಳು ಮಾಡ್ತೀಯ ಮಾಮಂದು. ಹಾಂ, ಸೊ ಅದಕ್ಕೆ ಅವನನ್ನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮಸ್ಕಾರ, ಅಷ್ಟೇನಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹೆಂಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹೋಗೋಣ ಹೋಗೋಣ. ಅದೊಂದು ಫೋಕಸ್ ಲೈಟ್ ಅದನ್ನು ಮುಚ್ಕೊಬೇಕು. ಸೊ ಬನ್ನಿ ಇವಾಗ ಹೋಗೋಣ. ಸೊ ಫಸ್ಟು ನಾವು ಬಂದಿದ್ದು ನೆಕ್ಸಸ್ ಮಾಲ್ಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಶಾಪಿಂಗ್ ಆಗಿರ್ಬೋದು, ಗೇಮ್ಸ್ಗಾಗಿರ್ಬೋದು, ಫುಡ್ಗಾಗಿರ್ಬೋದು, ಕಂಪ್ಲೀಟ್ಲಿ ಸೂಪರ್ಬ್ ಅಂತಲೇ ಹೇಳ್ಬೋದು. ಫಸ್ಟು ನಾವು ಇಲ್ಲಿಗೆ ಬಂದು ಎಂಟ್ರಿ ಆಗಿದ ತಕ್ಷಣ ಟರ್ಬೋ ರೇಸ್ ಅಂತ ಹೊಸದಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕಾರ್ ರೇಸ್ದು ಒಂದು ಗೇಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಂತೂ ಸಖತ್ತಾಗಿದೆ. ಸುನಿಲ್ ಮತ್ತು ಬುಜ್ಜಿ ಇಬ್ಬರೂ ಆಟಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ರು. ಕಾರ್ ರೇಸಿಂಗ್ ಅಂದರೆ ಸಖತ್ ಇಂಟ್ರೆಸ್ಟ್ ಅಲ್ವಾ ಹುಡುಗರಿಗೆ. ಸೊ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಈ ಗೇಮ್ನ ಆಡ್ತಾ ಇದ್ದಾರೆ. ನಾನು ಹಾಗೇ ವಿಡಿಯೋ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಂಡ್ ಇದಾದಮೇಲೆ ಟ್ರಾವೆಲ್ ದಿ ವರ್ಲ್ಡ್ ಅಂತ ಅಂದ್ಬಿಟ್ಟು ಇನ್ನೊಂದು ಪಕ್ಕದಲ್ಲೇ ಇನ್ನೊಂದಿದೆ. ನೀವು ಯಾವ ದೇಶನ ಸೆಲೆಕ್ಟ್ ಮಾಡ್ಕೋತೀರಾ ಅದ್ರದ್ದು ಕಂಪ್ಲೀಟ್ ಡೀಟೇಲ್ನ ನಮಗೆ ಅಲ್ಲಿ ತೋರಿಸ್ತಾರೆ. ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸಖತ್ ಎಕ್ಸ್ಪೀರಿಯನ್ಸ್, ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ತುಂಬಾ ಇಷ್ಟ ಆಯಿತು ನಮಗೂ. ಇದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಹೋಗೋಕ್ಕಾಗಲ್ಲ. ಬಟ್ ಆ ದೇಶ ಹೆಂಗಿರುತ್ತೆ, ಏನೇನೆಲ್ಲ ಇರುತ್ತೆ, ಅದು ಎಲ್ಲ ಒಂದೇ ನಮ್ಮ ಕಣ್ಮುಂದೆ ಬಂದಂಗೆ ಅನಿಸುತ್ತೆ. ನಾವೇ ಹೋಗಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿತ್ತು. ನಾನು ಬಾಲಿ ಚೂಸ್ ಮಾಡಿದ್ದೆ, ಸುನಿಲ್ ಬಂದು ಬ್ಯಾಂಕಾಕ್ ಚೂಸ್ ಮಾಡಿದರು. ಬುಜ್ಜಿ ಬಂದು ಆಫ್ರಿಕಾ ಕೊಡಿಸಿದ್ವಿ. ಯಾಕಂದರೆ ಅವನಿಗೆ ಅನಿಮಲ್ಸ್ ಅಂದರೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಹಾಗಾಗಿ ಮಮ್ಮಿಗೂ ಪ್ಯಾರಿಸ್ನ ಚೂಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ ಜಸ್ಟ್ ಅದ್ರದ್ದು ಮಾತ್ರ ತೋರಿಸಲ್ಲ, ನಾವೇ ಅಲ್ಲಿ ಇದ್ದೀವೇನೋ ಅನ್ನೋ ರೀತಿ ಫೀಲ್ನ ಕೊಡುತ್ತೆ ನಮಗೆ. ಅಲ್ಲಿ ಸೌಂಡ್ ಆಗಿರ್ಬೋದು, ಎಫೆಕ್ಟ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಅಂದರೆ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಎಲ್ಲ ನಮಗೆ ಫುಲ್ ಸರೌಂಡಿಂಗೇ ಕಾಣಿಸೋ ಥರ ಫೀಲ್ ಆಗುತ್ತೆ. ನಾವೇ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಕಂಪ್ಲೀಟ್ ಸರೌಂಡಿಂಗ್ನ ನೋಡ್ತಾ ಇದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್. ಸೊ ನಾನಂತೂ ಎಂಜಾಯ್ ಮಾಡ್ತಾಯಿದ್ದೆ. ನನ್ನ ಮಗ ಅಲ್ಲೇ ಕೂತಿದ್ದಾನೆ. ನನಗೆ ಬರ್ಡ್ಸು, ಅನಿಮಲ್ಸು, ಬಾಲಿಯಲ್ಲಿ ಏನೆಲ್ಲ ಫೇಮಸ್ಸು ಅದನ್ನೆಲ್ಲ ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೆ ಅಲ್ವಾ. ಸೊ ನಾನೇ ಆ ಚೇರಲ್ಲಿ ಫುಲ್ ರೌಂಡ್ ಹಾಕೊಂಡು ನೋಡ್ತಾ ಇದ್ದೀನಿ. ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಏನಾದರೂ ನೆಕ್ಸಸ್ ಮಾಲ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳ ಜೊತೆ ಎಲ್ಲಪ್ಪ ಹೋಗೋದು ಅಂತ ಅಂದ್ಕೊಂಡಿದ್ರೆ ನೆಕ್ಸಸ್ ಮಾಲಿಗೆ ಬನ್ನಿ. ಸಾಕಷ್ಟು ಗೇಮ್ಗಳಿದ್ದಾವೆ, ಎಂಜಾಯ್ ಮಾಡ್ಬೋದು. ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ನನ್ನ ಮಗಂತೂ ತುಂಬಾ ಎಂಜಾಯ್ ಮಾಡ್ದೆ. ಹಾಗೆ ಇಲ್ಲಿ ದೊಡ್ಡವ್ರು ಮಾತ್ರ ಆಡಬೇಕಾ, ಚಿಕ್ಕವ್ರು ಆಡಬಾರ್ದು ಆ ಥರ ಏನೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಆಡ್ಬೋದು. ಸೊ ಏನಿಲ್ಲ, ಟಿಕೆಟ್ ಚಾರ್ಜಸ್ ಇರುತ್ತೆ. ಅದನ್ನು ಪೇ ಮಾಡಿಬಿಟ್ಟು ನೀವು ಬಂದ್ರಿ ಅಂತಂದರೆ 5 to 10 ಮಿನಿಟ್ಸ್ ಆರಾಮಾಗಿ ರಿಲ್ಯಾಕ್ಸಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಯಾಕಂತಂದರೆ ಬುಜ್ಜಿಗಿಂತ ಚಿಕ್ಕ ಮಕ್ಕಳು ಬಂದಿದ್ರು, ಟ್ರಾವೆಲ್ ದಿ ವರ್ಲ್ಡ್ ವಿಸಿಟ್ ಮಾಡಿದರು. ಆ್ಯಂಡ್ ಅವ್ನಿಗಿಂತ ದೊಡ್ಡ ಮಕ್ಕಳು ವಿಸಿಟ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ರು. ನಮಗಂತೂ ನಕ್ಕು ಸಾಕಾಯಿತು. ಯಾಕಂತಂದರೆ ಏನೋ ಒಂಥರ ಮಕ್ಕಳು ಅಲ್ಲೇ ಫೀಲ್ ಮಾಡ್ತಾಯಿದ್ರು, ಮೋಸ್ಟ್ಲಿ ಅವರೇ ಹೋಗಿದ್ದಾರೇನೋ ಅನ್ನೋ ರೀತಿ ಫೀಲ್ ಮಾಡ್ತಾಯಿದ್ರಲ್ಲ. ಅದನ್ನು ನೋಡಿ ನಕ್ಕು ಸಾಕಾಯಿತು. ಇದು ಫಸ್ಟ್ ಫ್ಲೋರ್. ನೀವು ಎಂಟ್ರಿ ಆಗಿದ ತಕ್ಷಣವೇ ಗ್ರೌಂಡ್ ಫ್ಲೋರಲ್ಲೇ ಅರೇಂಜ್ ಮಾಡಿದ್ದಾರೆ. ಟ್ರಾವೆಲ್ ದಿ ವರ್ಲ್ಡ್ ಆಗಿರ್ಬೋದು, ಟರ್ಬೋ ರೇಸ್ ಆಗಿರ್ಬೋದು. ಸೊ ಏನೋ ಒಂಥರ ಖುಷಿ ಕೊಡುತ್ತೆ. ಹೋದ ತಕ್ಷಣ ನೀವು ಟಿಕೆಟ್ ತೊಗೊಂಡು ಇದನ್ನು ನೋಡಿದ್ರಿ ಅಂದರೆ ಕಂಪ್ಲೀಟಾಗಿ ಎಂಜಾಯ್ನ ಮಾಡ್ಬೋದು. ತುಂಬಾ ಚೆನ್ನಾಗಿ ಒಳ್ಳೆ ಫೀಲ್ನ ಕೊಡ್ತು ಅಂತ ಹೇಳ್ಬೋದು. ಮತ್ತು ಸುನಿಲ್ ರಜೆ ಕೂಡ ಇನ್ನೇನು ಮುಗಿತಾ ಬಂತು ಅಲ್ವಾ. ಹಾಗಾಗಿ ಇದು ಒಂದು ಔಟಿಂಗ್ ಥರ ಚೆನ್ನಾಗಿರುತ್ತೆ. ನಾನು ದೂರ ಎಲ್ಲೂ ಹೋಗಲ್ಲ, ಇದು ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಬಂದ್ವಿ, ಪ್ಲ್ಯಾನ್ ಮಾಡಿದ್ವಿ ವೀಕೆಂಡಲ್ಲಿ.
ಖುಷಿ ಆಗುತ್ತೆ ಬುಜ್ಜಿಗೂ. ಅವನು ಸಮ್ಮರ್ ಕ್ಯಾಂಪ್ ಅಂತ ಬ್ಯುಸಿ ಇದ್ಬಿಡ್ತಾನೆ, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಸುನಿಲ್ಗೂ ಟೈಮ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಈ ವೀಕೆಂಡ್ ಆದ್ರೂ ಇಲ್ಲಿ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಅವನ್ನ ಖುಷಿ ಪಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ ರೀಸನಿಂದ ಈವ್ನಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ 3 hours ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಲಿಲ್ಲ ಯಾವ ರೀತಿ ಟೈಮ್ ಹೋಯಿತು ಅಂತಲೇ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ಅವನಂತೂ ಅವ್ರ ಅಪ್ಪನ ಕೈ ಇಟ್ಕೊಂಡು ಪಾಪ ಹಿಡ್ಕೊ ನನ್ನನ್ನು, ಅನಿಮಲ್ಸ್ ಬರ್ತಾಯಿದೆ, ಟೈಗರ್ ಬರ್ತಾಯಿದೆ ಅಂದ್ಕೊಂಡು ಹೇಳ್ತಾ ಇದ್ದ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಶಾಪಿಂಗ್ ಎಲ್ಲ ಆದಮೇಲೆ ನಾವಿಲ್ಲಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಸುನಿಲ್ ಆರ್ಡರ್ ಮಾಡಿದರು ಬರ್ಗರ್, ಮ್ಯಾಂಗೋ ಜ್ಯೂಸ್ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಆರ್ಡರ್ ಮಾಡಿದರು. ಎಲ್ಲ ಬಂತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಂದೂರಿ ಗ್ರಿಲ್ ಮಾಡಿರೋ ಬರ್ಗರ್ ಎಲ್ಲ ಆರ್ಡರ್ ಮಾಡಿದ್ರಲ್ಲ, ಸಖತ್ತಾಗಿತ್ತು. ಸಖತ್ ಆಗಿತ್ತು ಅಂತಲೇ ಹೇಳ್ಬೋದು. ನಾವು ತಿಂದ್ಕೊಂಡು ಬುಜ್ಜಿನೂ ಎಂಜಾಯ್ ಮಾಡ್ದೆ. ಆ್ಯಂಡ್ ಲೆಮನ್ ಜ್ಯೂಸ್ ಬಂದುಬಿಟ್ಟು ಲೆಮನ್ ಅಂತೀನಿ, ಮ್ಯಾಂಗೋ ಮಿಲ್ಕ್ ಶೇಕ್ ಬಂದುಬಿಟ್ಟು ಫ್ರೆಶ್ ಕ್ರೀಮ್ ಎಲ್ಲ ಹಾಕಿದ್ರು. ಅದಂತೂ ಸಖತ್ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ನೆಕ್ಸಸ್ ಮಾಲಿಗೆ ಬಂದ್ವಿ ಅಂತಂದರೆ ನೀವು ವೆರೈಟಿ ಆಫ್ ಈಟಿಂಗ್ ಫುಡ್ಸ್ನ ನೋಡ್ಬೋದು. ಆ್ಯಂಡ್ ಚೈನೀಸ್ ಬೇಕಾ, ಇಲ್ಲ ಈ ಥರ ಸ್ನ್ಯಾಕ್ಸ್ ಬೇಕಾ, ಇನ್ನು ಏನೇನು ಬೇಕು ನಿಮಗೆಲ್ಲ ಬೇರೆ ಬೇರೆ ಕೌಂಟರಲ್ಲಿ ಆರ್ಡರ್ನ ಮಾಡ್ಬೋದು. ಬಟ್ ನಾವು ಸಂಡೇ ಆಗಿರೋದ್ರಿಂದ ತುಂಬ ಹೆವಿ ಫುಡ್ ಬೇಡ ಅಂತ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ಮನೆಯಲ್ಲೇ ರೆಡಿ ಆಗಿದೆ. ಸೊ ಇಲ್ಲೇ ಲೈಟಾಗಿ ಸ್ನ್ಯಾಕ್ಸ್ನ ತಿನ್ನೋಣ ಅಂತ ಅಂದ್ಬಿಟ್ಟು ಬರ್ಗರ್ ಮತ್ತು ಈ ಮಿಲ್ಕ್ ಶೇಕ್ ಎಲ್ಲ ಆರ್ಡರ್ ಮಾಡಿದ್ವಿ. ಯಾಕಂತಂದರೆ ಊಟ ಮಾಡೋದು ಹೆಂಗಿದ್ರು ಲೇಟ್ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಂದು ಸೈಡ್ ಹೋದ್ವಿ ಅಂತಂದರೆ ಒಂದು ಥರ ಇರುತ್ತೆ ಟೇಸ್ಟ್ ವೈಸ್. ಬರ್ಗರು ಅಷ್ಟೇ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ, ವೆಜ್ ಬರ್ಗರ್, ಚಿಕನ್ ಬರ್ಗರ್ ಅದರಲ್ಲೆಲ್ಲ. ಬಟ್ ಇದು ಗ್ರಿಲ್ಡ್ ಚಿಕನ್ ಬರ್ಗರ್ ತೊಗೊಂಡಿತ್ತು. ಇದು ಒಂಥರ ಡಿಫ್ರೆಂಟಾಗೇ ಇತ್ತು. ಆ್ಯಂಡ್ ಫುಲ್ ಆಫ್ ವೆಜ್ಜಸ್ನ ಹಾಕಿದ್ರು. ಅದು ಮೇಯ್ನ್ ಒಂದು ಕಾನ್ಸೆಪ್ಟ್. ತುಂಬಾ ಚೆನ್ನಾಗಿತ್ತು ಇದು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಬುಜ್ಜಿ ಒಂದು ಗೇಮ್ ಕೂಡ ಆಡಬೇಕು ಅಂತ ಹೇಳ್ದ. ಕೆಳಗಡೆ ಆಡಿರೋ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬೈಕ್ ಗೇಮ್ ಆಡಬೇಕು ಅಂತ ಹೇಳ್ದ ಅಂದ್ಬಿಟ್ಟು ಇಲ್ಲಿ ಬೈಕ್ ಗೇಮ್ ಹತ್ರ ಬಂದು ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಇವಾಗ ಏನು ಒಂದು 5 minutes ಅಷ್ಟೇ ಗೇಮ್ ಆಡಿಸೋದು. ಬಟ್ ಅವನಿಗೆ ಖುಷಿ ಆಯಿತು ಅಲ್ವಾ, ಅದನ್ನು ನೋಡಿಬಿಟ್ಟು ಓಕೆ ಫೈನ್, ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ, ಅವನು ಆಟಾಡ್ಬಿಡ್ಲಿ ಕೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವನಿಗೂ ಕೊಡಿಸಿದ್ವಿ. ಏನು ಒಂದು 2 to 3 members ಅಷ್ಟೇ ಇಲ್ಲಿ ಇದ್ದಿದ್ದು. ಅಂದರೆ ಜಾಸ್ತಿ ಒಂದೇ ಸಲ ಎಲ್ಲ ಮಕ್ಕಳು ಬರಲ್ಲ, ಒಬ್ಬರಾದ್ಮೇಲೆ ಒಬ್ಬರು ನೋಡ್ಕೊಂಡು ನಾವು ಆಡ್ತೀವಿ ಅಂದ್ಕೊಂಡು ಬರ್ತಾರೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ, ಫುಲ್ ಕಂಪ್ಲೀಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು ಒಂಥರ. ಬುಜ್ಜಿ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ದೆ ನಮ್ಮ ಜೊತೆ. ಚೆನ್ನಾಗಿತ್ತು, ಹಾಗಿತ್ತು ಹಿಂಗಿತ್ತು ಅಂದ್ಕೊಂಡು. ಅವ್ನು ನೋಡಿದ್ದೆಲ್ಲ ಬೇಕು ಅಂತಾನೆ. ಈ ಮಕ್ಕಳೇ ಹಾಗೆ, ಏನು ನೋಡ್ತಾರೋ ಅದನ್ನ ಹಿಡ್ಕೊಬಿಡ್ತಾರೆ. ಇದು ಬೇಕು, ಅದು ಬೇಕು, ಅದರಲ್ಲಿ ಆಡಬೇಕು, ಇದರಲ್ಲಿ ಆಟಾಡಬೇಕು ಅಂತ. ಆ್ಯಂಡ್ ಮಾಲ್ ಒಳಗಡೆ ಒಂದು ಟ್ರೈನ್ ಹೋಗ್ತಾಯಿತ್ತು, ಅದರಲ್ಲೂ ಆಡಬೇಕು ಅಂದ್ಕೊಂಡು ಹಿಡ್ಕೊಂಡಿದ್ದ. ಬಟ್ ಹತ್ತಿಸ್ಲಿಲ್ಲ, ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಕೂಡ ಒಂದು ಗೇಮೆಲ್ಲ ಮುಗಿಸ್ಕೊಂಡು ಆನ್ ದಿ ವೇ ಬರ್ತಾ ನಮ್ಮ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ವ, ಅದು ಒಂದು ವೀಡಿಯೋ ತಗೊಂಡೆ. ಸೊ ಎಸ್, ನಾವು ಮಾಲಿಂದೆಲ್ಲ ಬಂದು ಊಟ ಮಾಡಿ ಆಲ್ರೆಡಿ ಟೈಮೇ ಆಗೋಗ್ಬಿಟ್ಟಿದೆ. ಮಾಲಿಂದ ಬಂದಿದ್ದೆ ಟೈಮ್ ಆಯಿತು. ಅಲ್ಲಿ ಒಂದೆರಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವ್ರು ಕೊಡಿಸಿದ್ದಾರೆ, ಸುನಿಲ್ SP ಅವರು. ನಾನು ಬೇಡ ಅಂದ್ರೂ ತಗೋ ಅಂತ. ಬಟ್ ಮಾಲಲ್ಲಿ ಕಾಸ್ಟ್ಲಿನೇ, ಟೂ ಎಕ್ಸ್ಪೆನ್ಸಿವ್ ಅಂತೀವಲ್ಲ ಹಾಗೆ. ಆದರೆ ಈ ಥರ ಕ್ಲಾತ್ಸ್ ಹೊರಗಡೆ ಅಷ್ಟಾಗಿ ನಾನು ನೋಡಿಲ್ಲ. ಬಟ್ ಅಫಿಷಿಯಲ್ಲು ಸಿಗುತ್ತೆ. ಇದಕ್ಕೆಲ್ಲ ಅಂದರೆ XL ಸೈಜೇ ತೊಗೊಂಡಿದ್ದೀನಿ, 2000 ಸಮಥಿಂಗ್ ಆ ಥರ ಪೇ ಮಾಡಿದ್ದೀವಿ. ಬಟ್ ಚೆನ್ನಾಗಿದೆ. ಇದು ಫುಲ್ ಲಾಂಗ್ ಇದೆ, ನನಗೆ ಕಂಪ್ಲೀಟ್ ಲಾಂಗ್, ಮತ್ತು ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫಿಷಿಯಲಾಗಿ ಕಾಣಿಸುತ್ತೆ. ನಾನು ಟ್ರಯಲ್ ನೋಡೇ ತೊಗೊಂಡೆ. ಒಂದು ಬೆಲ್ಟ್ ಕೂಡ ಇದೆ. ಯಾವಾಗ ಹಾಕೊಳ್ಳೋಕ್ಕೆ ಸುನಿದು? ಆ್ಯನಿವರ್ಸರಿಗೆ ಹಾಕೊಳ್ಳೋಕ್ಕಂತೆ. ಅಂದರೆ ಇವಾಗ ನನಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿರೋದೇ ವೇರ್ ಮಾಡಬೇಕು. ಅದಕ್ಕೆ ಜಾಸ್ತಿ ಒಂಥರ ಟೈಟ್ ಇರೋದು, ಒಂಥರ ರಫ್ ಇರೋ ಕ್ಲಾತ್ಸ್ ಅದೆಲ್ಲ ನನಗೆ ಅಡ್ಜಸ್ಟೇ ಆಗಲ್ಲ, ಇಷ್ಟನೂ ಆಗಲ್ಲ. ಸೊ ಅದು ಒಂದು ವಾಚ್ ಎಲ್ಲ ಹಾಕಿದ್ದಾನೆ ಮುಜಿ. ಆ್ಯಂಡ್ ಇನ್ನೊಂದು ಪಾರ್ಟಿ ವೇರ್ ಟೈಪ್ ಇದೆ, ಇದು ಒಂಥರ ಚೆನ್ನಾಗಿದೆ. ಬಟ್ ಇದಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಮತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು. ಇದು ಏನು ಸೈಜ್? ಇದು XL. ಇದು ಒಂಥರ ವಿ ನೆಕ್ ಇದೆ, ಮತ್ತು ಇಲ್ಲ ನಾಟ್ ಇದೆ, ಸೈಡಲ್ಲಿ ನಾಟ್ ಮಾಡೋದು. ಇದೂ ಅಷ್ಟೇ
ಫುಲ್ ಲೆಂತ್ ಹಾಫ್ ಲೆಂತ್ ಮತ್ತು ಇದು ಫುಲ್ ಓಪನ್. ಇದಕ್ಕೆ ಲೆಗ್ಗಿನ್ ಏನಾದರೂ ನಾವು ವೇರ್ ಮಾಡಬೇಕು. ಬಟ್ ಈ ಥರ ಕಲರ್ ಕಾಂಬಿನೇಷನಲ್ಲಿ ಈ ಥರ ಪ್ಯಾಟ್ರನಲ್ಲಿ ನಾನೇನು ತೊಗೊಂಡಿರಲಿಲ್ಲ. ಒಂಥರ ಸಮಥಿಂಗ್ ನ್ಯೂ ಅನ್ನೋ ಥರ ಫೀಲ್ ಆಯ್ತಿದ್ದು. ವೇರ್ ಮಾಡಿದಾಗ ಚೆನ್ನಾಗಿತ್ತಲ್ವ ಸುನಿ? ವೇರಿಂಗ್ ಒಂಥರ ಇದು ಸ್ಟೈಲಿಶಾಗಿ ಚೆನ್ನಾಗಿತ್ತು, ಅದಕ್ಕೆ ಇದೊಂದು ತೊಗೊಂಡೆ. ಸೊ ಚೆನ್ನಾಗಿದೆ, ಬಟ್ ಮಾಲಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಅಷ್ಟೇ. ಸೊ ಮಾಲ್ಗೆ ಹೋಗಿದ್ದಕ್ಕೂ ಇದೆರಡು ತೊಗೊಂಡು. ಬಟ್ ಫ್ಯಾಬ್ರಿಕ್ ಚೆನ್ನಾಗಿದೆ ಅಂತ ಸುನಿಗೆ. ಅದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಹೆಂಗಿದೆ, ಅದು ಕ್ಲಾತ್ ಹೆಂಗಿದೆ ಅದ್ರ ಮೇಲೆ ಅವರ ತಗೊಳ್ಳೋದ ಬೇಡವ ಅನ್ನೋದು ಡಿಪೆಂಡ್ ಆಗಿ ಹೋಗ್ಬಿಡುತ್ತೆ. ಸೊ ಇದೆರಡನ್ನ ತೊಗೊಂಡು ಬಂದ್ವಿ. ಹಾಗೆ ಇವತ್ತಿನ ವ್ಲಾಗ್ ಹೆಂಗಿತ್ತು, ಸುನಿಲ್ ರಜೆ ಮುಗಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಮಗನ್ನ ಫುಲ್ ಖುಷಿ ಪಡಿಸಿದ್ದಾರೆ. ಮಾಲ್ಗೆಲ್ಲ ಕರ್ಕೊಂಡೋಗಿ ಆಟ ಆಡಿಸಿ ಅವನು ಫುಲ್ ಖುಷಿಯಾದ. ಏನೋ ಒಂಥರ ಚೆನ್ನಾಗಿತ್ತು. ಮಾಲಲ್ಲಿ ಟೈಮ್ ಹೋಗಿದ್ದೇನೆ ಗೊತ್ತಾಗಲಿಲ್ಲ. ಎಷ್ಟು 3 ಅವರ ನಾವು ಸ್ಪೆಂಡ್ ಮಾಡಿದ್ದಲ್ಲಿ 3 ಅವರ್ ಹೆಂಗೆ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಬಟ್ ಚೆನ್ನಾಗಿತ್ತು. ಮಾಲಲ್ಲಿ ಆಟ ಆಡಿದ್ದು, ಓಡಾಡಿದ್ದು, ತಿಂದಿದ್ದು ಎಲ್ಲ. ಬಟ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದನ್ನು ಬರ್ತೀನಿ. ಟಾಟಾ. ಹಸಪ್ಪ.